ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೌಸ್ ವೈಫ್ ಹಾಬೀಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತ್ರಿಬಲ್ ಕ್ರೋಶ ಹೇಗೆ ಹಾಕೋದು ಅನ್ನೋದನ್ನು ತೋರಿಸಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದು. ತ್ರಿಬಲ್ ಕ್ರೋಶ ಏನು ತುಂಬ ಕಷ್ಟ ಏನಲ್ಲ. ಈ ತ್ರಿಬಲ್ ಕ್ರೋಶ ಲಾಸ್ಟ್ ಟೈಮ್ ತೋರಿಸ್ದಂಗೆ ಸಿಂಗಲ್ ಕ್ರೋಶ ಇದನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರೆ ನಾವು ಯಾವುದೇ ಕ್ರೋಶ ಡಿಸೈನ್ ಆದರೂ ಆರಾಮಾಗಿ ಈಸಿಯಾಗಿ ಹಾಕ್ಬೋದು. ತುಂಬ ಈಸಿಯಾಗಿ ಇದೆ ಕಲಿಯೋದಕ್ಕೆ. ನೀವು ಕೂಡ ಆರಾಮ್ಸೆ ಕಲಿಬೋದು. ಹೊಸ್ದಾಗಿ ಕಲಿಯೋರು, ನಮಗೆ ಕ್ರೋಶ ಕುಚ್ಚೋ ಡಿಸೈನ್ ಹೇಗೆ ಹಾಕೋದು ಅನ್ನೋದು ಗೊತ್ತಿಲ್ಲ, ನಮಗೆ ಕ್ರೋಶ ಡಿಸೈನ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತನ್ನೋರು, ನಾವು ಈಗ ಹೊಸ್ದಾಗಿ ಕಲಿತಾ ಇದ್ದೀವಿ ಅಂತನ್ನೋರು ಆರಾಮಾಗಿ ಹಾಕ್ಬೋದು. ತುಂಬ ಈಸಿ ಇದೆ. ನೋಡಿ ಒಂದು ಸಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಡಿ. ಆವಾಗ ತುಂಬ ಚೆನ್ನಾಗಿ ನೀವು ಡಿಸೈನ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಮುಂದೆ ನೀವು ಯಾವುದೇ ಆರ್ಚ್ ಆಗಲಿ, ಆಮೇಲೆ ಸ್ಲ್ಯಾಂಟಿಂಗ್ ಆರ್ಚ್ ಆಗಲಿ, ನೀವು ಯಾವ ಡಿಸೈನ್ ತಗೊಳ್ತೀರ ಮಾಡೋಕ್ಕೆ ಅಂತಂದ್ರೂ ನಿಮಗೆ ಜಾಸ್ತಿ ಬೇಕಾಗೋದೇ ತ್ರಿಬಲ್ ಕ್ರೋಶ, ಡಬಲ್ ಕ್ರೋಶ, ಸಿಂಗಲ್ ಕ್ರೋಶ, ಇವು ಮೂರೇ ಬೇಕಾಗೋದು. ಸೊ ಹಾಗಾಗಿ ನಾನು ಇದನ್ನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆರಾಮಾಗಿ ಕಲ್ತ್ಕೊಳ್ಳಿ ಮನೆಯಲ್ಲಿ ಕೂತ್ಕೊಂಡು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಡಿಸೈನು. ಅದಕ್ಕೆ ಹೇಳೋದು, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತೇಳಿ. ಸೊ ಹಾಗಾಗಿ ನಾನು ಅಷ್ಟೇ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ನನಗೆ ಏನೂ ಬರ್ತಿರ್ಲಿಲ್ಲ. ಈ ಡಿಸೈನ್ ಏನಪ್ಪ ಇದು ಹಿಂಗೆ ಬರುತ್ತಲ್ಲ ಅಂತಿದ್ದೆ. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಈಗ ತುಂಬ ಚೆನ್ನಾಗಿ ಡಿಸೈನ್ ಹಾಕೋದಕ್ಕೆ ಬರ್ತೈತೆ. ಸೊ ಹಂಗೆ ನೀವು ಕೂಡ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.